ಹಲೋ ಹಾಯ್ ನಮಸ್ಕಾರ ಸೀತಾ ಕನ್ನಡ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ ಸೂಪರ್ ಆಗಿದ್ದೀರಿ ಅಂತ ನಾನು ಭಾವಿಸ್ತಿದ್ದೀನಿ. ಇಲ್ಲಿ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಚಾನಲ್ ಹೀಗೆ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊಳ್ತಾ ವಿಡಿಯೋ ಮುಂದುವರಿಸ್ತಾ ಇದ್ದೀನಿ. ಇವತ್ತು ನಿಮಗೆ ಗೊತ್ತಿದೆ ಸಂಕ್ರಮಣ ಹಬ್ಬ ಹತ್ರ ಬಂತು. ಹಾಗಾಗಿ ನಮ್ಮ ತಾಯಿಯವರು ಮಾರ್ಕೆಟಿಗೆ ಹೋಗೋಣ ಅಂತ ಹೇಳಿದರು. ನಮ್ಮ ತಾಯಿ, ನಾನು, ನನ್ನ ಮಗ ಹೋಗ್ತಾ ಇದ್ವಿ ಮಾರ್ಕೆಟ್ಗೆ. ಇನ್ನು ನಮ್ಮ ತಾಯಿಯರ ಮನೆ ಹತ್ರ ನಾನು ಬಂದಿದ್ದೀನಿ. ಇವಳು ಜಾನ್ವಿ, ನಮ್ಮ ಅಕ್ಕನ ಮಗಳು. ಅವಳು ನನಗೆ ಕೀಟ್ಲೆ ಮಾಡ್ತಾಯಿದ್ಲು. ನಾನು ಕೂಡ ಗೂಳು ಹಿಡ್ಕೊಳ್ತಿದ್ದೆ ಅವಳಿಗೆ. ಬರ್ತೀಯ ಅಂಗಡಿ ಹತ್ರ ಅಂತ, ಬರ್ತೀಯ ಮಾರ್ಕೆಟ್ಗೆ ಅಂತ ಕೇಳ್ತಿದ್ದೀನಿ. ಒಲ್ಲೆ ಅಂತ ಹೇಳ್ತಿದ್ದಾಳೆ. ಚಿಂಗಮ್ ತಿಂತಿದ್ದಾಳೆ, ಅದನ್ನ ತೋರಿಸ್ತಿದ್ದಾಳೆ ನನಗೆ. ಈ ಒಲ್ಲೆ ಅಂತ ಹೇಳ್ತಿದ್ದಾಳೆ. ಅವಳ ಗಾಡಿ ಸ್ಟಾರ್ಟ್ ಮಾಡಿದ್ರೆ ಬರ್ತೀನಿ ಅಂತ ಹಠ ಮಾಡ್ತಾಳೆ. ಹೋಗಂದ ಆಯಿತು, ಇವಾಗ ಹೊರಡೋ ಸಮಯ ನೋಡಿ. ಅಲ್ಲೇ ಇದ್ದಾಳೆ ಅವಳು, ಒಲ್ಲೆ ಅಂತ ಹೇಳ್ತಿದ್ದಾಳೆ. ನಿಮಗೆ ಅರ್ಥ ಆಗುತ್ತೆ, ಬರ್ತಾಳೆ ಅವಳು ಗಾಡಿ ಸ್ಟಾರ್ಟ್ ಮಾಡಿದರೆ. ನಮ್ಮ ತಾಯಿಯವರು ನಿಂತಿದ್ದಾರೆ. ಗಾಡಿ ಸ್ಟಾರ್ಟ್ ಮಾಡಿ ಹೋಗೋಣ. ಹೋಗೋ ಮುಂದೆನೇ ಅವಳು ಬರ್ತೀನಿ ಅಂತ ನೋಡಿ ಹೇಳಿದೆಲ್ಲ ಆಟ ಮಾಡ್ತಾಯಿದ್ದಾಳೆ. ಅವ್ರ ಮಮ್ಮಿಗೆ ಹೇಳಿದ್ವಿ. ಅವ್ರ ಮಮ್ಮಿ ಬಂದು ಕರ್ಕೊಳಕ್ಕೆ ಬಂದಿದ್ಲು. ಆದರೆ ಒಳ್ಳೆ ಅಂತ ಈಗ ಆಟ ಮಾಡ್ತಿದ್ದಾಳೆ ಅವಳು. ಆದರೆ ಬರೋದ್ನಾಗ ಅದು ಎಲ್ಲ ಬರೋ ಮುಂದೆ ಎಲ್ಲ ರೇಷನ್ನು, ಹಾಗೆ ಒಂದು ಕೋಳಿ ಇದೆ. ನಮ್ಮ ತಾಯಿಯವರು ಕೋಳಿ ಇದ್ದಾವೆ. ಆ ಫುಟ್ಟಿ ಎಲ್ಲ ತೊಗೊಂಬರ್ಬೇಕು, ಗಾವಾಗಲ್ಲ. ಹಾಗಾಗಿ ಅವಳ ಅಲ್ಲೇ ಕೊಟ್ಟು ಇಳಿಸ್ಕೊಂಡ್ರು ಅವ್ರ ಮಮ್ಮಿ. ಇವಾಗ ಹೋಗ್ತಾ ಇದ್ವಿ ನೋಡಿ ನಾವು ಮಾರ್ಕೆಟ್ಗೆ. ಇವಾಗ ಗಂಗೋತ್ರಿಯಲ್ಲಿ ರೀಚ್ ಆದ್ವಿ. ರೀಚ್ ಆಗಿ ಜ್ಯೂಸ್ ಕುಡಿಯೋಣ ಅಂತಂದು ಕುಂತಿದ್ವಿ ಇಲ್ಲಿ. ತಾಯಿಯವ್ರು ಬೇಡ ಅಂತ ಹೇಳಿದ್ರು. ಅವರು ಕಮ್ಮಿ ಹೊರಗಡೆ ಬರೋದು, ಹಂಗಾಗಿ ಕುಡಿ ಅಂತ ನಾನು ಆ್ಯಪಲ್ ಜ್ಯೂಸು ತೊಗೊಂಡ್ವಿ, ಕುಡ್ತೀವಿ. ಅವ್ರನ್ನ ಐಸ್ ಕ್ರೀಮ್ ತೊಗೊಂಡ ಮಾರ್ಕೆಟಿಗೆ ಬಂದ್ವಿ. ಸಂಕ್ರಮಣ ಅಂದರೆ ಎಳ್ಳು, ಹೆಸರು ಎಲ್ಲ, ಮಡಿಕೆ ಕಾಳು ಎಲ್ಲ ಜಾಸ್ತಿ ಎಲ್ಲ ಫ್ರೆಂಡ್ಸ್. ರೊಟ್ಟಿ ಜೊತೆ ಎಲ್ಲ ಕಾಳು ಐಟಮ್ ಇರಬೇಕಲ್ಲ, ಹೊರಗಡೆ ಹೋಗ್ಬೇಕಲ್ಲ. ಹಂಗಾಗಿ ಶೇಂಗಾ, ಇಲ್ಲೇ ಕಾಳು ಐಟಮ್ ಎಲ್ಲ ತೊಗೊತಿದ್ರು ನಮ್ಮ ತಾಯಿಯವರು. ನಾವು ಇಲ್ಲೇ ನಿಂತಿದ್ದಂಗೆ ಎಲ್ಲ ಕ್ವಾಲಿಟಿ ಮಾತ್ರ ಸೂಪರಾಗಿರ್ತವೆ. ಗಂಗೋತ್ರಿಯಲ್ಲಿ ಮಾರ್ಕೆಟಿಗೆ ನಾವು ಬಂದಿದ್ವಿ. ನೋಡ್ತಾ ಇರ್ಬೋದು, ಎಲ್ಲ ಥರ ಸ್ವಲ್ಪ ಸ್ವಲ್ಪ ತೊಗೊಂಡ್ರು ಅವರು, ನಮ್ಮ ತಾಯಿಯವರು. ನಾನು ನೋಡ್ತಾ ನಿಂತಿದ್ದೆ. ಹೆಸರು, ಗುರೆಳ್ಳು, ಶೇಂಗಾ, ಬಿಳೆ ಎಳ್ಳು, ಕರಿ ಎಳ್ಳು ತೊಗೊಂಡ್ರು. ಇವಾಗ ಮುಂದ್ಗಡೆ ಬೆಲ್ಲ ತೊಗೊತಿದ್ದಾರೆ. ಪ್ಯೂರ್ ಚೆನ್ನಾಗಿದೆ ನೋಡಿ. ಬರೀ ಬೆಲ್ಲ ಅಷ್ಟೇ ಮಾರೋದು ನೋಡಿ. ಅಲ್ಲೆಲ್ಲ ಸೇಲಾಗಿದೆ, ಇಷ್ಟೇ ಇರೋದು. ನಾವು ತೊಗೊಂಡ್ವಿ. ತೊಗೊಂಡ ನಂತರ ಇದು ತರಕಾರಿ ತೊಗೊಳಕ್ಕೆ ಬಂದರು. ಟೊಮೊಟೊ ಚೆನ್ನಾಗಿದ್ವು. ಅವ್ರಿಗೆ ನಮಗೆ ಇಬ್ಬರಿಗೆ ಸೇರಿ ಅವರೇ ತೊಗೊಂಡ್ರು ನಮ್ಮ ತಾಯಿಯವರು. ಅವ್ರ ಹಿಂದಿಂದನೇ ನನ್ನ ಮಗ ಅಡ್ಡಾಡ್ತಿದ್ದಾನೆ. ಅದು ಕೈ ಚೀಲ ಕ್ಯಾರಿ ಬ್ಯಾಗ್ ಹಿಡ್ಕೊತೀನಿ ಅಂತ ಹೇಳ್ತಿದ್ದಾರೆ. ಬೇಡ, ಒಜ್ಜೆ ಭಾರ ಹಿಡ್ಕೊಳೋದಾಗಲ್ಲ ಅಂತಂದು ನಾನು ಹಿಡ್ಕೊತೀನಿ ಅಂತ ಹಿಡ್ಕೊತಿದ್ರು ಅವ್ರ ತಾಯಿಯವರು. ನಮ್ಮ ಕೈಯಕ್ಕೂ ಕೊಟ್ಟಿಲ್ಲ, ಅವರೇ ತೊಗೊಂಡು ಅಡ್ಡಾಡ್ತಾಯಿದ್ರು. ಇದು ಗಂಗೋತ್ರಿಯಲ್ಲಿ ಮಾರ್ಕೆಟಿಂಗು ಭಾನುವಾರಕ್ಕೊಮ್ಮೆ ಇರುತ್ತೆ ಫ್ರೆಂಡ್ಸ್, ಇದೆಲ್ಲ ಮಾರ್ಕೆಟು. ಇಲ್ಲಿ ಒಣ ಮೀನು ತೊಗೊತಿದ್ರು. ಒಣ ಮೀನು ಅಂದರೆ ಭಾಳ ಇಷ್ಟ, ಹಂಗಾಗಿ ಒಣ ಮೀನು ತೊಗೊತಾರೆ. ಹಬ್ಬಿನ ಒಂದು 2-3 ದಿನ ಸ್ವಲ್ಪ ಮುಂದೆ ಇದೆಲ್ಲ ನಡುತ್ತೆ, ಅದಕ್ಕೆ ತೊಗೊತಿದ್ದಾರೆ. ಇಲ್ಲಿ ಹಂಗೆ ಸೊಪ್ಪು ಇದೆ, ಸೊಪ್ಪನ್ನು ತೊಗೊಂಡ್ರು. ಹಾಗೆ ನಿಂಬೆಹಣ್ಣು ಕೂಡ ನೋಡ್ತಾ ಇದ್ದಾರೆ, ಚಟ್ನಿ ಹಾಕೋಕ್ಕಂತಂದು ನಿಂಬೆಹಣ್ಣು ಕೂಡ ತೊಗೊಂಡ್ರು. ಸೊಪ್ಪು ತೊಗೊಂಡ್ರು. ನಿಮಗೂ ಬೇಕಾ ತೊಗೊಂಡ್ಲಾ ಅಂತಂದರು. ಬೇಡ ಅಂತ ಹೇಳಿದ ನಮ್ಮ ತಾಯಿಯವರು. ಅವ್ರು ಹಾಕೋರು ಇವ್ರು ವೀಡಿಯೋ ಮಾಡಕತ್ತಿರಲ್ಲ ಅಂತ ನೋಡಿದರು. ಹಾಗೆ ಮಸಾಲೆ ಐಟಮ್ ಎಲ್ಲ ಸ್ವಲ್ಪ ಸ್ವಲ್ಪ ಮಸಾಲೆ ಐಟಮ್ ಎಲ್ಲ ತೊಗೊಂಡು ನಮ್ಮ ತಾಯಿಯವ್ರ ಮನೆಯಲ್ಲಿ ತಯಾರು ಮಾಡ್ತಾರೆ ಮಸಾಲೆ ಐಟಮ್ಮು. ಈ ಕೊನೆಯದಾಗಿ ಕೋಳಿ ಇದೆ ಅಂತ ಹೇಳಿದ್ನಲ್ಲ ಫ್ರೆಂಡ್ಸ್, ಹಂಗಾಗಿ ಪುಟ್ಟಿ ನೋಡ್ತಾ ಇದ್ದಾರೆ ಅವರು. ಪುಟ್ಟಿ ನೋಡಿದ ನಂತರ ಎಲ್ಲ ತೊಗೊಂಡ್ವಿ. ಪುಟ್ಟಿ ತೊಗೊಂಡ್ವಿ. 2 ಅದಾವ ಕೋಳಿ. ನಿಮಗೆ ಒಂದಿನ ತೋರಿಸ್ತೀನಿ, 2 ಅದಾವ. ಹಾಗೆ ಎಲ್ಲ ನಾಷ್ಟ ಮಾಡೋಣ ಅಂದ್ರೆ ಮಾಡಲಿಲ್ಲ. ಟೀ ಕುಡಿದು ಎಲ್ಲ ಹೊರಟಿದ್ವಿ. ಓಕೆ ಬಾಯ್.